ನಮಸ್ಕಾರಗಳು. ಮಾಸ್ಟರ್ ಮೈಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಾಗಲೇ ಏನಪ್ಪ ಅಂದರೆ SSLC ಪೂರ್ವ ಸಿದ್ಧತಾ ಪರೀಕ್ಷೆಯ ಭಾಗ 2 ನೋಡಿದ್ದೀವಿ. 2 ಅಂಕದ ಪ್ರಶ್ನೆಗಳನ್ನು. ಇವತ್ತು ಏನಪ್ಪ ಅಂದರೆ ಭಾಗ 3ರಲ್ಲಿ ನಾವೇನಪ್ಪ ಅಂದ್ರೆ 3 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಇದ್ದೀವಿ. ಅದರಾಗ ಮೊದಲನೇದಾಗಿ ಪ್ರಶ್ನೆ ಏನಿದೆಪ್ಪ ಅಂದ್ರೆ 25th, ಈಗಾಗಲೇ 24th ಕ್ವಶನ್ವರೆಗೂ ಸಾಲ್ವ್ ಮಾಡ್ತೀವಿ. ಈ 25th ಕ್ವಶನ್ ಏನು ಹೇಳ್ತದಪ್ಪ ಅಂದ್ರೆ P of x = x² + 6x + 8 ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಮತ್ತು ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿರಿ. ಇದು ಏನಪ್ಪ ಅಂದ್ರೆ ಬಹುಪದೋಕ್ತಿಯ ಪಾಠದಲ್ಲಿ ಬರ್ತಕ್ಕಂಥ ಪ್ರಶ್ನೆಯಾಗಿದೆ. ಅಂದ್ರೆ ಫಸ್ಟಿಗೆ ನಾವು ಏನಪ್ಪ ಅಂದ್ರೆ P of x = x² + 6x + 8 ಇದನ್ನು ತೊಗೋಬೇಕು. ಇದು 8 ಅಂದ್ರೆ ದಂಡಿ ಕೊನೆದಾಗೈತಲ್ಲ, ಈ 8 ಅಂದರೆ ಗುಣಾಕಾರ ಮಾಡಿದ್ರೆ 8 ಬರಬೇಕು. ಕೂಡಿಸಿದ್ರೆ ಅಂದರೆ 2 ಪ್ಲಸ್ ಅದಾವಲ್ಲಿ, x² ಮುಂದ್ಗಡೆ ಪ್ಲಸ್ ಐತಿ, 6x ಮುಂದ್ಗಡೆ ಏನಿದ್ದೀಪ ಪ್ಲಸ್ ಐತಿ, ಅಂದ್ರೆ ಕೂಡಿಸಿದ್ರೆ ಎಷ್ಟು ಬರಬೇಕು? 6x ಬರಬೇಕು. ಹಾಗಾದ್ರೆ x² + 4x + 2x ಅಂದರೆ 4 8, 4ರಾಗ 2 ಕೂಡಿಸ್ರಿ 6, ಅಂದರೆ x² + 4x + 2x + 8 ಇದು ಆಯಿತು. ಇನ್ನು x² + 4xದಲ್ಲಿ ಕಾಮನ್ ಬರ್ತಕ್ಕಂಥ ಸಂಖ್ಯೆ ಯಾವುದಪ್ಪ ಅಂದರೆ x, ಒಂದು ಚರಾಕ್ಷರ ಹೊರ ಬರ್ತೈತಿ, ಅದ್ರ ಬ್ರೆಕೆಟ್ ಹಾಕಿ ತೆಗೆದೇವಂದ್ರೆ x + 4 ಆಯಿತು. ಮತ್ತೊಂದು ಪ್ಲಸ್ 2x + 8 ಇದರಲ್ಲಿ ಕಾಮನ್ ಏನು ಬರ್ತೈತಿ ಅಂದ್ರೆ 2 ಕಾಮನ್ ಬರ್ತೈತಿ. 2 ಟೇಬಲ್ಸ್ದಾಗ 8 ಬರ್ತೈತಿ, ಹಿಂಗಾಗಿ 2 ಬ್ರೆಕೆಟ್ ಆಫ್ x + 4. ಏನು ನೆಕ್ಸ್ಟ್ ಏನಪ್ಪ ಅಂದರೆ x + 4 x + 4 ಎರಡು ಬ್ರೆಕೆಟ್ಗಳು ಸೇಮ್ ಅದಾವೆ, ಹಾಗಾಗಿ ಒಂದು x + 4ಅನ್ನು ತೊಗೊಂಡೆವು. ಇನ್ನು ಮತ್ತೊಂದನ್ನು ಏನು ಮಾಡಬೇಕು? x + 2ಅನ್ನು ತೊಗೊಂಡೆವು. ಇನ್ನು ನೆಕ್ಸ್ಟ್ x + 4 = 0 ಆರ್ x + 2 = 0. ಇನ್ನು x ವ್ಯಾಲ್ಯೂ ಎಷ್ಟು ಬರ್ತೈತೆ ಅಂದರೆ +4 ಇದ್ದು ಈಚೆ ಕಡೆ ಬರ್ತಂದ್ರೆ -4 ಆಯಿತು. ಮತ್ತೊಂದು x + 2 = 0, ಈ +2 ಈಚೆ ಕಡೆ ಬರ್ತಂದ್ರೆ ಅದು -2, ಅಂದರೆ x = -2 ಬಂತು. ಇನ್ನು ಮುಂದಿನದಾಗಿ ಇದನ್ನು ತಾಳೆ ನೋಡಬೇಕಾದ್ರೆ ಏನಪ್ಪ ಅಂದರೆ ಅಲ್ಫಾ ಮತ್ತು ಬೀಟಾ. ಫಸ್ಟ್ x ವ್ಯಾಲ್ಯೂ ಬಂದದ್ದು ಅಲ್ಫಾ ತೊಗೋಬೇಕು, ಸೆಕೆಂಡ್ x ವ್ಯಾಲ್ಯೂ ಬಂದದ್ದು ಬೀಟಾ ತೊಗೋಬೇಕು. ಅಂದರೆ x ವ್ಯಾಲ್ಯೂ ಏನಪ್ಪ ಅಂದ್ರೆ -4, ಬೀಟಾ ವ್ಯಾಲ್ಯೂ ಏನಿತ್ತು -2. ಇನ್ನು ಎ ವ್ಯಾಲ್ಯೂ ಈ ನಾವು ಸಮೀಕರಣದಲ್ಲಿ x² + 6x + 8ದಲ್ಲಿ ನಾವು ಎದಕ್ಕೆ ಸಾಮಾನ್ಯ ರೂಪವನ್ನು ವರ್ಗ ಸಮೀಕರಣದ ಸಾಮಾನ್ಯ ರೂಪದ ಫಾರ್ಮುಲಾ ಐತಿ ಯಾವುದಪ್ಪ ಅಂದರೆ x² + bx + c. ಅಂದರೆ ಎ ವ್ಯಾಲ್ಯೂ ಎಷ್ಟೈತಿ? 1, ಬಿ ವ್ಯಾಲ್ಯೂ ಎಷ್ಟೈತಿ? 6, ಸಿ ವ್ಯಾಲ್ಯೂ ಎಷ್ಟೈತಿ? 8. ಇನ್ನು ಅಲ್ಫಾ ಮತ್ತು ಬೀಟಾಗಳ ವ್ಯಾಲ್ಯೂವನ್ನು ತೊಗೊಂಡ್ರೆ ಅಲ್ಫಾ + ಬೀಟಾ = -b/a. ಮತ್ತೊಂದು ಅಲ್ಫಾ ಡಾಟ್ ಬೀಟಾ = c/a. ಫಸ್ಟ್ ಅಲ್ಫಾ + ಬೀಟಾ ನೋಡೋಣ. ಅಲ್ಫಾ ವ್ಯಾಲ್ಯೂ ಏನಾಯಿತು? -4 ಇಟ್ಕೊಂಡಿದ್ದೆವು, ಪ್ಲಸ್ ಬ್ರೆಕೆಟ್ ಆಫ್ -2 = -6/1. ಮತ್ತು ಅಲ್ಫಾ ಮತ್ತು ಬೀಟಾಗಳ ಬೆಲೆಯನ್ನು ಈ ಕಡೆ ತೊಗೊಂಡು ಅಂದರೆ -4 × -2 = 8 ಅಂದರೆ c/a ಬತ್ತಂದ್ರೆ ಅದರ ಆನ್ಸರ್ ಏನು ಬತ್ತು? 8. ಇನ್ನು -4 × -2 ಪ್ಲಸ್ 4 8. ಇನ್ನು ಈ ಕಡೆ c/a ಅಂದ್ರೆ ಸಿ ವ್ಯಾಲ್ಯೂ ಎಷ್ಟೈತಿ? 8 ಐತಿ, ಎ ವ್ಯಾಲ್ಯೂ ಎಷ್ಟೈತಿ? 1 ಐತಿ, ಅಂದರೆ 8 ಬತ್ತು, ಎರಡು ಈಕ್ವಲ್ ಆಯಿತು. ಈ ಈಚೆ ಕಡೆ ಸೈಡ್ ನೋಡಿದ್ರೆ -4 ಪ್ಲಸ್ ಇಂಟು ಮೈನಸ್ ಅಂದ್ರೆ -4ರಾಗ -2 ಕೂಡಿಸ್ರಿ -6 ಬತ್ತು. ಇನ್ನು ಬಿ ವ್ಯಾಲ್ಯೂ ಎಷ್ಟೈತಿ? 6 ಐತಿ, ಅಂದರೆ ಇದರಿಂದ ಮೈನಸ್ ಐತಿ, -6/1 ಅಂದ್ರೆ ಆನ್ಸರ್ ಏನಾಯಿತು? -6 = -6 ಅಂದರೆ 8 = 8. ಏನು ತಾಳೆ ನೋಡೋಣ, ಆನ್ಸರ್ ಏನಾಯಿತು? ಈಕ್ವಲ್ ಆಯಿತು. ಇನ್ನು ಅದೇ ರೀತಿಯಾಗಿ ಇನ್ನು ನಿರ್ದೇಶಾಂಕ ರೇಖಾಗಣಿತದ ಮೇಲೆ ಒಂದು ಫಿಕ್ಸ್ ಕ್ವಶನ್ ಬರ್ತಕ್ಕಂಥದ್ದು ಏನಪ್ಪ ಅಂದರೆ ರೇಷಿಯೋ ಫಾರ್ಮುಲೆ ಮೇಲೆ ಬರ್ತೈತಿ. ರೇಷಿಯೋ ಅಂದ್ರೆ ಅನುಪಾತದ ಫಾರ್ಮುಲೆ ಮೇಲೆ. ಅದ್ರದ್ದು 26ನೇ ಕ್ವಶನ್ ಕೇಳ್ಯಾರ ಅವರು. ಏನಂತ ಕೇಳ್ಯಾರ ನೋಡ್ರಿ, ಏನಂತ ಕೇಳ್ಯಾರಪ್ಪ ಅಂದರೆ a ಬ್ರೆಕೆಟ್ ಆಫ್ 1, -5, b ಬ್ರೆಕೆಟ್ ಆಫ್ -4, 5 ಇದು ಬಂದೈತಿ. ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು x ಅಕ್ಷವು ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ ಎಂಬುದನ್ನು ಕಂಡುಹಿಡಿಯಿರಿ ಹಾಗೂ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ನಿರ್ದೇಶಾಂಕಗಳನ್ನು ಕಂಡುಹಿಡಿಬೇಕೈತಿ. ಅಂದರೆ ವಿಭಾಗಿಸುವ ನಿರ್ದೇಶಾಂಕಗಳಂದರೆ p ಬ್ರೆಕೆಟ್ ಆಫ್ x, y. ಫಸ್ಟಿಗೆ ಏನು ತೊಗೋಬೇಕಂದ್ರೆ ಇಲ್ಲಿ x ಮತ್ತು yಗಳ ವ್ಯಾಲ್ಯೂವನ್ನು ತೊಗೋಬೇಕು. ಫಸ್ಟ್ 1, -5 ಐತಂದ್ರೆ x ವ್ಯಾಲ್ಯೂ 1 ಆಯಿತು, y ವ್ಯಾಲ್ಯೂ -5 ಆಯಿತು. ಇನ್ನು x2 ವ್ಯಾಲ್ಯೂ -4 ಆಯಿತು, y2 ವ್ಯಾಲ್ಯೂ 5 ಆಯಿತು. ಇನ್ನು m1 m2 ಬೆಲೆಯನ್ನು ಕಂಡುಹಿಡಿಯುತ್ತೇಳ್ಯಾರ. ನಾವಿಲ್ಲಿ ಏನು ತೊಗೋತೇವೆ ಅಂದರೆ m1 m2 ಬೆಲೆಯನ್ನು ಇಟ್ಕೋಬೇಕು. ಹಾಗಾದ್ರೆ y = m1 y2 + m2 y1 / m1 +
M2. ಇನ್ನು y ವ್ಯಾಲ್ಯೂ ಎಷ್ಟೈತಿ 0 ಈಕ್ವಲ್ ಟು M1 ಆ್ಯಸ್ ಇಟ್ ಈಸ್ ಇಟ್ಟು y ವ್ಯಾಲ್ಯೂ ಏನೈತಪ್ಪ ಅಂದ್ರೆ 5 ಪ್ಲಸ್ M2 ವ್ಯಾಲ್ಯೂ ಇದ್ದಂಗೆ ಇಡೋದು ಬ್ರಾಕೆಟ್ ಆಫ್ -5 ಡಿವೈಡೆಡ್ ಬೈ M1 ಪ್ಲಸ್ M2. ಇನ್ನು M1 M2 ಈ ಸೈಡ್ ತೊಗೊಂಬರಿ, ಈ ಸೈಡ್ ತೊಗೊಂಬಂದ್ರೆ M1 ಪ್ಲಸ್ M2 ಈ ಸೈಡ್ ಬರ್ನ ಇಂಟು ಆಗ್ತೈತಿ, ಡಿವೈಡೆಡ್ ಬೈ ಇಂಟು ಆಗ್ತೈತಿ. ಹಾಗಾದ್ರೆ 0 ಇಂಟು M1 ಇಂಟು M2 ಅಂದರೆ M1 ಪ್ಲಸ್ M2 ಅಂದರೆ 0 ಆಯಿತು. ಇನ್ನು 5M1 ಪ್ಲಸ್ ಪ್ಲಸ್ ಇಂಟು ಮೈನಸ್ 5M2 5 5M2 ಈಕ್ವಲ್ ಟು 0. ಇನ್ನು 5M1 ಈಕ್ವಲ್ ಟು -5M2 ಐತಿ, ಈಚೆ ಕಡೆ ಸಹ ಬರ್ತಂದ್ರೆ ಪ್ಲಸ್ 5M2 ಬತ್ತು. ಇನ್ನು M1 ಡಿವೈಡೆಡ್ ಬೈ M2 ಈಕ್ವಲ್ ಟು 5/5. ಇನ್ನು 5 1 ಅಂದರೆ ಆನ್ಸರ್ ಎಷ್ಟು ಬತ್ತು 1:1 ಬತ್ತು. ಇನ್ನು ಅದೇ ರೀತಿಯಾಗಿ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕಾದ್ರೆ ಈಗ y ವ್ಯಾಲ್ಯೂ ಬತ್ತು, ಎಕ್ಸ್ ವ್ಯಾಲ್ಯೂ ಬರಬೇಕಾದ್ರೆ M1 x2 ಪ್ಲಸ್ M2 x1 ಡಿವೈಡೆಡ್ ಬೈ M1 ಪ್ಲಸ್ M2. ಇನ್ನು ಎಕ್ಸ್ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ, ಎಕ್ಸ್ ಈಕ್ವಲ್ ಟು M1 ವ್ಯಾಲ್ಯೂ ಬಂದೈತಿ 1, M2 x2 ವ್ಯಾಲ್ಯೂ ಎಷ್ಟೈತಿ -4 ಪ್ಲಸ್ M2 ಬೆಲೆ ಎಷ್ಟೈತಿ 1, M1 ಬೆಲೆ x1 ಬೆಲೆ ಎಷ್ಟೈತಿ 1 ಡಿವೈಡೆಡ್ ಬೈ 1 ಪ್ಲಸ್ 1 ಬತ್ತು. 1 4 4 ಪ್ಲಸ್ ಇಂಟು ಮೈನಸ್ ಪ್ಲಸ್ 1 1 1 -4 ಪ್ಲಸ್ 1 ಡಿವೈಡೆಡ್ ಬೈ 2. ಅಂದರೆ ಇದರ ಆನ್ಸರ್ ಏನಿತ್ತು 4 1 ತೆಗೆದ್ರೆ 3 ಬತ್ತು. x ಈಕ್ವಲ್ ಟು -3 ಡಿವೈಡೆಡ್ ಬೈ 2 ಇಷ್ಟು ಆನ್ಸರ್ ಬತ್ತು.